ಜೈಸು ಇವಾಗ ಫೈನಲ್ ವಾಪಸ್ ಬಂದಿದ್ದಾಯಿತು. ಇಲ್ಲಿ ನೋಡ್ಬೋದು ರೆಕಾರ್ಡ್ ಏನೋ ಬರೀತವನೆ. ಫೈನಲಿ ವಾಪಸ್ ಬಂದಿದ್ದಾಯಿತು. ಇಲ್ಲಿ ನೋಡಿ ಇವನು ಬರೆಯೋ ಬದಲು ಇಲ್ಲಿ ಸಾಂಗ್ಗಳು ಹಾಕ್ಕೊಂಡು ಏಯ್ ಏನು ಕೆಲಸ ಮಾಡು ಬೇಗ, ಊಟ ತಿನ್ನೋಕೆ ಇಷ್ಟ ಇಲ್ವಾ ಗೈಸ್? ಇದು ಸಿರಿ ಬಿರಿಯಾನಿ ಕಾಟಿದೆ ಗೈಸ್. ಸೊ ಇವಾಗ ಬಂದಿದ್ದೀವಿ ಇಲ್ಲಿ, ನೋಡೋಣ. ಇಲ್ಲೆಲ್ಲ ಸೈಕ್ ನಾವು ಮಾಡ್ತವ್ರೆ. ಇಲ್ಲೂ ಒಂದು ಟೇಸ್ಟ್ ಮಾಡಿ, ಅಲ್ಲೂ ಒಂದು ಟೇಸ್ಟ್ ಮಾಡಿ, ಯಾರು ಚೆನ್ನಾಗಿತ್ತೋ ಅಲ್ಲಿ ತಿಂತಾರಂತೆ. ಸೊ ಗೈಸ್ ಇವಾಗ ನೋಡಿ ನಂದಂತೂ ಊಟ ಆಗಿದೆ. ಸ್ವಲ್ಪ ಶರ್ವಿನ್ ಮತ್ತೆ ಶ್ರವಣ್ ಸುರಜ್ ಏನೋ ಊಟ ಆಗಿಲ್ಲ ಅಂತ ಹೋಗ್ತಾ ಇದೀವಿ. ಜಯನಗರಲ್ಲಿ ಎಲ್ಲಿ ಅಂತ ಗೊತ್ತಿಲ್ಲ, ನೋಡೋಣ ಗೈಸ್. ಇವಾಗ JP ನಗರ್ ಕಡೆ ಬರ್ತಾ ಇದೀವಿ. ಇನ್ನ ಎಲ್ಲಿ ಊಟಕ್ಕೆ ಹೋಗ್ತೀವಿ ಅಂತ ಇನ್ನ ಗೊತ್ತಿಲ್ಲ. ಆಯ್ತು, ಆಮೇಲೆ ಲೊಕೇಶನ್ ಹೇಳ್ತಾರೆ. ನನ್ನಂತೂ ಊಟ ಆಗಿದೆ ಗೈಸ್, ನಂದು ಅಭಿನವದ ಊಟ ಆಗಿದೆ ಕ್ಲೀನಾಗಿ. ಶರ್ವಿನ್ ಮತ್ತೆ ಶ್ರವಣ್ ಸುರಜ್ ಇನ್ನ ಊಟ ಮಾಡ್ಬೇಕು. ಎಲ್ಲಿ ಅಂತ ಗೊತ್ತಿಲ್ಲ, ಎಲ್ಲಿ ಅಂತ ಜಾಗ ಇನ್ನ ಗೊತ್ತಿಲ್ಲ, ಅವನಿಗೂ ಗೊತ್ತಿಲ್ಲ. ಇನ್ನ ಬರೀ ಜಗಳ ಆಡ್ತವ್ರಷ್ಟೇ. ಎಂತ ಅಂತೆ ಹೋಟ್ಲ್ ಹೋಗ್ಬಿಟ್ಟು ನಂಗೇನ್ ಬೇಡ, ನಂಗೇನ್ ಬೇಡ ಬೇಡನು ಊಟ ಬೇಡ ಅನ್ಸುತ್ತೆ, ಇಲ್ಲ ಊಟ ತಿಂದೀನು ಗೈಸ್. ಊಟ ವೇಸ್ಟ್ ಆಗ್ಬಾರ್ದು ಅಂತ ಹೆಲ್ಪ್ ಮಾಡಕ್ಕೆ ಸ್ವಲ್ಪ ತಿಂತೀನಿ ಗೈಸ್. ನೋಡಿ ಈ ತರ ಅವಮಾನ ಮಾಡ್ತಾರೆ ನಮ್ಗೆ. ಹೋಟೆಲ್ ತನಕ ಅಲ್ಲ, ನಾನು ಊಟ ತಿಂತೀನಿ, ಊಟನೇ ಬೇಡ ಬೇಡ ಐ ಪೀಸ್ ಬೇಡನೋ ಗೈಸ್. ಇಲ್ಲ ವೇಸ್ಟ್ ಆಗಿದೆ ಗೈಸ್, ಅರ್ಥ ಆಗ್ತಲ್ಲ ಇವನ್ಗೆ. ತಿನ್ನಕ್ಕೆ ಜನ ಇದಾರೆ ಗೈಸ್. ಇವಾಗ ಸದ್ಯಕ್ಕೆ ಇವಾಗ ಜೈಟೂನಿಗೆ ಬಂದಿದ್ದೀವಿ. ಇವಾಗ ಇಲ್ಲಿ ನಮ್ಮ ಅಬ್ಬಿ ಬ್ರೋ ಇದ್ದಾನೆ, ಇಲ್ಲಿ ನಮ್ಮ ಶರ್ವಿನ್ ಇದ್ದಾನೆ. ಏನೋ ಜೈಟೂನಲ್ಲಿ ಮಟನ್ ಬಿರಿಯಾನಿ ಏನೋ ನೋಡ್ತವ್ರೆ, ಐತಾ ಏನು ಸ್ಟಾಕಲ್ಲಿ. ನೋಡೋಣ ಬನ್ನಿ ಸ್ಟಾಕಲ್ಲಿ ಇದೆಯಾ ಏನಂತ. ಗೈಸ್ ಸದ್ಯಕ್ಕೆ ಸ್ಟಾರ್ ಬಿರಿಯಾನಿಗೆ ಬಂದಿದ್ದೀವಿ. ಜೈಟೂನಲ್ಲಿ ಮಟನ್ ಬಿರಿಯಾನಿ ಇರಲಿಲ್ಲ, ಸೊ ಅದಕ್ಕೆ ಸ್ಟಾರಿಗೆ ಬಂದಿದ್ದೀವಿ ಮಟನ್ ಬಿರಿಯಾನಿ ತಿನ್ನೋಕ್ಕೆ ಅಂತ. ಈ ಬಾಯ್ಸ್ ಎಲ್ಲ ಮಟನ್ನೇ ಬೇಕು ಅಂತ. ನಂದು ಅಭಿನವದು ಊಟ ಆಗಿದೆ. ಸೊ ಪೀಸಾಗಿ ಚಿಲ್ ಮಾಡ್ತಾಯಿದ್ದೀವಿ ಜ್ಯೂಸ್ ಕುಡ್ಕೊಂಡು. ಇವಾಗ ಊಟ ಮಾಡಿದ್ದಾಯಿತು. ಸೊ ಸದ್ಯಕ್ಕೆ ಇವಾಗ ಮನೆ ಕಡೆ ಹೊಡ್ತಾ ಇದ್ದೀವಿ. ಇನ್ನೇನು ಸ್ವಲ್ಪ ಕತ್ಲೆ ಆಗ್ತೈತೆ, ಏನೋ ಮಳೆ ಬೀಳೋ ಥರ. ನಮ್ಮ ಬೆಂಗಳೂರು 2-3 ದಿನ ಇಂದ ಒಳ್ಳೆ ಫುಲ್ ಕೋಲ್ಡ್ ಆಗಿ ಒಳ್ಳೆ ಸ್ವಿಟ್ಜರ್ಲ್ಯಾಂಡ್ ಥರ ಆಗ್ತೈತೆ, ಏನೋ ಗೊತ್ತಿಲ್ಲ, ನೋಡೋಣ ಬನ್ನಿ. ಗೈಸ್ ಅವಾಗೆ ಸ್ಟಾರ್ಟ್ ಬಿರಿಯಾನಿಂದ ವಾಪಸ್ ಬಂದು ಮನೆಗೆ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ನೀರು ಕುಡ್ದು ತಿರ್ಗಾ ಕೆರಡೆ ಹೋಗ್ತಾ ಇದ್ದೀನಿ. ಏನೋ ಅವನು ಶ್ರವಣ್ ಸುರೇಶ್ ಕರೆದವನೇ ಇವತ್ತು ರಾತ್ರಿ ಎಲ್ಲ ಹೋಗೋಣ ಅಂತ ಬಾಯ್ಸು, ಅಂದರೆ ಇವ್ರು ಕೆ ಬಾಸು ಕುಶಾಲಣ್ಣ. ಸೊ ನೋಡೋಣ, ಏನು ಹೋಗ್ತೀವೋ ಏನಂತ ಗೊತ್ತಿಲ್ಲ, ನೋಡೋಣ. ಸೊ ಬಂದಿದ್ದಾಯಿತು ಕೆಳಗಡೆ, ಯಾರೂ ಇಲ್ಲ ಬಾಯ್ಸು. ಕೋರಮಂಗ್ಲಾಗೇನೋ ಡೆಲಿವರಿ ಕೊಡಬೇಕಂತ, ಡೆಲಿವರಿ ಕೊಟ್ಟು ಆಮೇಲೆ ಏನೋ ಊಟ, ನನ್ನಂತೂ ಊಟ ಆಗಿದೆ ಗೈಸ್. ಅವ್ರದ್ದು ಇನ್ನೂ ಊಟ ಆಗಿಲ್ಲ ಅನ್ಕೊತೀನಿ. ಸೊ ನೋಡೋಣ ಏನಂತ ಇವಾಗ. ಸೊ ಗೈಸ್ ಇದೇನೆ ಐಟಮು. ಈ ಐಟಮ್ ಹೋಗ್ಬಿಟ್ಟು ಸ್ವಲ್ಪ ಕೋರಮಂಗ್ಲ ಕೊಡಬೇಕು ಡೆಲಿವರಿ. ಸೊ ಗೈಸ್ ಇವಾಗ ಇನ್ನೇನು ಬಂದಿದ್ದಾಯಿತು. MG ರೋಡ್ ಹತ್ರ ಕ್ಯಾವರ್ ಇದ್ರ ರೈಟ್ ಹತ್ರ ಇದ್ದೀನಿ. ಇದು ಮೇನ್ ಸಿಗ್ನಲ್ಲು. ಇನ್ನೇನು ಅಲ್ಲಿ ಸಿಗ್ನಲ್ ರೈಟ್ ತೊಗೊಂಡ್ರೆ ಇನ್ನೇನು ಬಂತು, ಅಲ್ಲಿ ಇದನ್ನು ಕೊಟ್ಬಿಟ್ಟು ಹೋದರೆ ಕೆಲಸ ಮುಗೀತು ಅಷ್ಟೇ. ಸೊ ಅಷ್ಟೇ ಗೈಸ್, ಫುಲ್ ಲಾಗ್ ನೋಡ್ತಾರೆ, ಮಧ್ಯದಲ್ಲೆಲ್ಲ ಬಿಡಬೇಡಿ. ಸೊ ಸಿಗೋಣ ಮತ್ತು ನೆಕ್ಸ್ಟ್ ಕ್ಲಿಪ್ಸಲ್ಲಿ ತಿರುಗೇನೋ ಬಾಯ್ಸ್ ಪ್ಲ್ಯಾನ್ ಆಗ್ತಾರಲ್ಲ ಈಚೆ ಹೋಗೋಣ ಅಂತ, ನೋಡೋಣ ಬನ್ನಿ. ಇದೇ ಸಿಗ್ನಲ್ 4ನೇ ಸತಿ ಸಿಗಾಕೊಂತ ಇರೋದು. ಫುಲ್ ಟ್ರಾಫಿಕ್ ಇದೆ ಈ ಸಿಗ್ನಲ್ ಮಾತ್ರ. ಅಷ್ಟೇ ಗೈಸ್ ಇವಾಗ ಕಲೆಕ್ಟ್ ಮಾಡಿದ್ದಾಯಿತು ಸದ್ಯಕ್ಕೆ. ಸೊ ಇವಾಗ ಮನೆ ಕಡೆಗೆ ಹೊಡ್ತಾ ಇದ್ದಾರೆ ಅಷ್ಟೇ. ಲೇಟ್ ಅಂತೂ ಆಗಿದೆ ಫುಲ್ಲು. ಸ್ವಲ್ಪ ಅಲ್ಲಿ ಹೋಗ್ಬಿಟ್ಟು ಮನೆ ಹತ್ರ ಕಂಟಿನ್ಯೂ ಮಾಡ್ತೀನಿ. ಸೊ ಅಷ್ಟೇ, ಊಟ ಎಲ್ಲ ಆಗಿದೆ ಸದ್ಯಕ್ಕೆ. ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ಏನೋ ಮಾಡಿದ್ರು ಮನೇಲಿ ಅಮ್ಮ, ಅದನ್ನೇ ತಿಂದು ಇವತ್ತು ಸೆಟಲ್ ಮಾಡ್ಕೊಂಡಿದ್ದೀನಿ. ಜಾಸ್ತಿ ಈಚೆ ತಿಂದು ಸೈಕ್ ಆಗಿದೆ. ಜೈಸು ಇವಾಗ ಫೈನಲ್ ವಾಪಸ್ ಬಂದಿದ್ದಾಯಿತು. ಇಲ್ಲಿ ನೋಡ್ಬೋದು ರೆಕಾರ್ಡ್ ಏನೋ ಬರೀತವನೆ. ಫೈನಲಿ ವಾಪಸ್ ಬಂದಿದ್ದಾಯಿತು. ಇಲ್ಲಿ ನೋಡಿ ಇವನು ಬರೆಯೋ ಬದಲು ಇಲ್ಲಿ ಸಾಂಗ್ಗಳು ಹಾಕ್ಕೊಂಡು ಏಯ್ ಏನು ಕೆಲಸ ಮಾಡು ಬೇಗ, ಊಟ ತಿನ್ನೋಕೆ ಇಷ್ಟ ಇಲ್ವಾ? ಬರೀ ಜಿಂಗ್ ಅಂತ ಆಡ್ತಾವ್ನು ಗೈಸ್. ಬರ್ದಿದ್ದಂತೂ ಏನೋ ಕಾಣ್ತಾ ಇಲ್ಲ, ಬರೀ ನೋಡಿ ಇಲ್ಲಿ ಇಷ್ಟೇನೋ ಒಂದು 4 ಲೈನ್ ಹಾಕೋಣ. ಇಷ್ಟೇ ಗೈಸ್ ನಮ್ಮ ಬಾಯ್ಸು. ಕೆಲಸ ಕೊಟ್ಟರೆ ಒಂದೇ ಕೆಲಸನ ಇಡೀ ದಿನ ಮಾಡ್ತಾರೆ.
ಗೈಸ್ ಇವಾಗ ಎಲ್ಲಾರು ಮೀಟ್ ಆಗಿದ್ದೀವಿ. ಕೆ ಬಾಸು, ಸೂರತ್, ಕುಶಾಲನ, ಅಭಿನವ್, ಇಲ್ಲಿ ಶರ್ವಿನ್. ಸೊ ಇವಾಗ ಏನೋ ವಿವಿಪುರಂ ಹತ್ರ ಏನೋ ಹೋಗೋಣ. ಫುಡ್ ಟ್ರಕ್ಸ್ ಅಲ್ಲಿ ಇರುತ್ತೆ ಈ ಟೈಮಲ್ಲಿ ಅಂತ ಟ್ರೈ ಮಾಡಿ. ಕಂಟ್ರೋಲ್ ಕಂಟ್ರೋಲ್. ಗೈಸ್ ಇವಾಗ ಹೊಡ್ತಾ ಇದೀವಿ ಅಲ್ಲಿ ಫುಡ್ ಟ್ರಕ್ಸ್ ನೋಡೋಣ. ಆಲ್ರೆಡಿ 11:30 ಪೋಸ್ಟ್ ಆಗಿದೆ. ಯಾವ್ದು ಓಪನ್ ಇರುತ್ತೆ ನಾವು ಹೊಸದ್ 2 ಐತಂತೆ ಅಲ್ಲಿ. ಅಲ್ಲೇ ಹೋಗಿ ನೋಡೋಣ. ಬ್ಲಾಗ್ ಫುಲ್ ನೋಡಿ. ರಿಪೋರ್ಟ್ ಮಾಡಿ ಚಾನಲ್. ನಿನ್ಗೆ ಮೀಟರ್ ಇದ್ರೆ ಆನೆ ನಡೆದಿದೆ ದಾರಿ ನೆನ್ಪೈತಾ? ನಮಗ್ ಸಪೋರ್ಟ್ ಮಾಡಿ. ಇಂಥವ್ರು ಎಷ್ಟೊಂದ್ ಜನ ಬರ್ತಾರೆ ದಾರಿಯಲ್ಲಿ, ನಾವು ಕಾಲಲ್ಲಿ ಹೊಡೆದು ಹೋಗ್ತಾ ಇರ್ತೀವಿ. ಅದಕ್ಕೆ ನಮ್ಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ನಾನೇ ನಡೆದಿತ್ತೆ ದಾರಿ. ಆಮೇಲೆ ಹಿಂಗೆ ಬೀಪ್ ಮಾಡ್ಬೇಕು ಸುಮ್ಮನೆ, ಯಾಕೆ ಅಂತ ನಾವು ಬಯಸ್ತೀವಿ. ನೀನೇನೇ ಅಂದ್ರೂ ನೀನ್ ಏನ್ ಅಂತೀರೋ ಗೈಸ್ ಆಗೋದು. ಹೊಡಿತಾ ಅದ್ ಕಟ್ಟೆ ಮಾಡ್ತೀರೋ ಕ್ಲಿಪ್ನ. ಅಷ್ಟೇ ಗೈಸ್, ಇದು ಹಿಂಗೆ ನಾವು ಸೆಟ್ ಮಾಡೋದು. ನೀನು ಕ್ಲಿಪ್ ಕಟ್ ಮಾಡ್ತೀಯಾ, ನಾವು ಚಾನಲ್ ಕಟ್ ಮಾಡಿಸ್ಬಿಡ್ತೀವಿ ಯೂಟ್ಯೂಬ್ ಇಂದ. ಸ್ನೇಹ ಅಂತ ಒಳಗೊಳಗೆ ಸ್ಕೀಮ್ ಹಾಕ್ತಾರೋ, ಒಂದೇ ತಟ್ಟೆಲ್ ಅನ್ನ ತಿಂದು ಮುಹೂರ್ತ ಇಟ್ಟ. ಗೈಸ್ ಇನ್ನೇನು ಇವಾಗ ಸದ್ಯಕ್ಕೆ ರೀಚ್ ಆಗಿದ್ದೀವಿ. ಏನೋ ಸಿರಿ ಜೊನ್ನೆ ಕಾರ್ಟ್ ಅಂತೆ ಹುಡುಕ್ತವ್ರೆ ನಮ್ಮ ಬಾಯ್ಸು. ಗೈಸ್ ಇಲ್ಲಿ ಸದ್ಯಕ್ಕೆ ವಿರುಂದೋಸ್ ಅಂತ ಏನೋ ಬಂದಿದ್ದೀವಿ. ಆ ಕಡೆ ನೋಡ್ಸ ಅದಕ್ಕೆ ಹೋಗ್ತಾರೆ. ಜೊನ್ನೆ ಕಾರ್ಟ್, ಸಿರಿ ಜೊನ್ನೆ ಕಾರ್ಟ್ ಅದು. ಗೈಸ್ ಇದು ಸಿರಿ ಬಿರಿಯಾನಿ ಕಾರ್ಟ್ ಇದೆ ಗೈಸ್. ಸೊ ಇವಾಗ ಬಂದಿದ್ದೀವಿ ಇಲ್ಲಿ ನೋಡೋಣ. ಇಲ್ಲೆಲ್ಲ ಸೈಕ್ ನಾವು ಮಾಡ್ತವ್ರೆ. ಇಲ್ಲೂ ಒಂದು ಟೇಸ್ಟ್ ಮಾಡಿ, ಅಲ್ಲೂ ಒಂದು ಟೇಸ್ಟ್ ಮಾಡಿ, ಯಾವ್ದು ಚೆನ್ನಾಗಿತ್ತು ಅಲ್ಲಿ ತಿಂತಾರಂತೆ ಗೈಸ್. ಈ ಬಿರಿಯಾನಿ ಇವಾಗ ತಾನೇ ಟೇಸ್ಟ್ ಮಾಡಿದಾಯಿತು, ಚೆನ್ನಾಗಿದೆ ಅಂತ ಹೇಳ್ಬೋದು. ಅಷ್ಟೊಂದು ಓವರ್ ಹೈಬ್ಡ್ ಅಂತ ಹೇಳೋಕ್ಕಾಗಲ್ಲ. ಸ್ವಲ್ಪ ಮಿಡ್ಡು ಓಕೆ. ಟೇಸ್ಟೂ ಸ್ವಲ್ಪ ಡಿಸೆಂಟ್ ಆಗಿದೆ. ಇನ್ನೊಂದು ಸ್ವಲ್ಪ ಟೇಸ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ಆ ಕಡೆ ಶಿಫ್ಟ್ ಆಗೋದು ಅಷ್ಟೇ ಗೈಸ್. ಅಲ್ಲಿ ನೋಡ್ಬೋದು ವಿರುಂದು ಅಲ್ಲಂತೂ ಫುಲ್ ರಶ್ಶು. ಸೊ ಗೈಸ್ ಇವಾಗ ಅಲ್ಲೇ ವಿರುಂದಕ್ಕೆ ಹೋಗ್ಬಿಟ್ಟು ಟೇಸ್ಟ್ ಮಾಡ್ಬೇಕು ಹೆಂಗಿದೆ ಅಂತ. ಜನ ಅಂತೂ ಫುಲ್ ಸ್ವಲ್ಪ ಕ್ರೌಡ್ ಇದೆ. ಎಲ್ಲ ಅಂಗಡೀಸ್ ಕಂಪೇರ್ ಮಾಡಿದ್ರೆ ಅಲ್ಲೇ ಸ್ವಲ್ಪ ಕ್ರೌಡ್ ಇದೆ. ಇವಾಗ ಹೋಗ್ಬಿಟ್ಟು ಅಲ್ಲಿ ನೋಡೋಣ. ಗೈಸ್ ಇಲ್ಲೂ ಅದೇ ಕತೆ. ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಎರಡೂ ಖಾಲಿ. ಬರೀ ರೈಸ್ ಇತ್ತು. ರೈಸ್ನ ತಿಂದ್ರಿ, ಫುಲ್ ಸ್ವಲ್ಪ ಮಸಾಲ ಆಗಿತ್ತು. ಇನ್ನೂ ಸ್ವಲ್ಪ ಡೀಸೆಂಟಾಗಿ ಓಕೆ ಆಗಿತ್ತು. ನೋಡೋಣ ಎಲ್ಲಿ ನೆಕ್ಸ್ಟು ಎಲ್ಲಾದರೂ ಊಟ ಮಾಡ್ಬೇಕು. ಇನ್ನೂ ಇವ್ರು ಕ್ಲೀನಾಗಿ ಊಟ ಮಾಡಿಲ್ಲ. ಎಲ್ಲಿಗೋ ಕರ್ಕೊಂಡು ಹೋಗ್ತಾರೆ ಏನೋ ಆಡಿ. ಟೈಮ್ ಬೇರೆ ಆಗಿದೆ. ನಮ್ಮನ್ನ ಹಿಂಗೆ ಕಾಟ ಕೊಟ್ಟು ಹಿಂಸೆ ಕೊಡ್ತಾರೆ ಗೈಸ್. ಇವಾಗ ಆರ್ಡ್ರ್ ಮಾಡ್ತಾ ಇದ್ದೀವಿ. ಫುಲ್ ಎಂಪೈರಿಗೆ ಬಂದಿದ್ರಿ ಸದ್ಯಕ್ಕೆ. ಸೊ ನೋಡೋಣ ಏನು ಇಸ್ಕೊಂತಾರ ಏನೋ. ನಿದ್ದೆ ಅಂತ ಫುಲ್ ಹೊಡಿತದೆ. ಮನೆಗೆ ಹೋಗಿ ಬೇಗ ನಿದ್ದೆ ಹೊಡಿಬೇಕು ಅಷ್ಟೇ ಗೈಸ್. ಇವಾಗ ಸದ್ಯಕ್ಕೆ ಊಟ ಎಲ್ಲ ಮಾಡಿದಾಯಿತು. ಸೊ ಟೈಮ್ ಆಗಿದೆ. ಮನೆಗೆ ಹೋಗಿ ನೋಡಿ, ಫೇಸ್ ಎಲ್ಲ ನೋಡ್ಬೋದು ಫುಲ್ಲು ಡಲ್ಲಾಗಿದೆ. ಸೊ ಮನೆಗೆ ಹೋಗಿ ಒಂದು ಸ್ಲೀಪ್ ಹಾಕಿದ್ರೆ ನಾಳೆ ತಿರ್ಗಾ ಫ್ರೆಶ್ ಆಗಿ ನೋಡಬೇಕು. ನಾಳೆ ಅಟ್ಲೀಸ್ಟ್ ವಾಕಿಂಗ್ ಆದರೆ ಅದಾದರೂ ಹೋಗ್ಬೇಕು ಬೆಳಗ್ಗೆ. ಆದರೆ ಡೌಟೇನೆ ಆಡಿ 1 o'clock. ಸೊ ಹೋಗ್ಬಿಟ್ಟು ನಿದ್ದೆ ಮಾಡ್ಬೇಕು ಪೀಸಾಗಿ ಸದ್ಯಕ್ಕೆ. ಸೊ ಇನ್ನೇನು ಕಾರ್ ಹತ್ರ ಬಂದಿದ್ದೀವಿ. ಸೊ ಮನೆಗೆ ಹೋಗೋದೆ ಗೈಸ್. ಸೊ ಇವಾಗ ಮನೆ ರೀಚ್ ಆಗಿದ್ದೀವಿ. ಸೊ ಇಲ್ಲೇ ಕಾರಲ್ಲಿ ಅವರೇ ಇನ್ನೂ ಬಿಡ್ತಾಯಿಲ್ಲ. ಮನೆಗೆ ಹೋಗ್ಕೊಂಡು ನಿದ್ದೆ ಮಾಡೋಕ್ಕೆ ಏನೋ ಡಿಸ್ಕಷನಲ್ಲಿ ಅವರೇ ಇನ್ನು. ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮ್ಮ ಬಾಯ್ಸ್ಗೂ ಶೇರ್ ಮಾಡಿ, ಯಾರಿಗೆ ರಿಲೇಟ್ ಆಗುತ್ತೆ ಈ ವಿಡಿಯೋ. ಇಲ್ಲಿ ನೋಡಿ ಹೆಂಗೆ ಕೂತವನೆ. ಅದೇನಿದೆಯೋ ಇನ್ಸ್ಟಾಗ್ರಾಮಲ್ಲಿ ಅಷ್ಟೊಂದು ಫೋಕಸ್ಸಿಂದ ನೋಡ್ತಾನೆ. ಅಲ್ಲೇನೋ ಕಾಂಟ್ರವರ್ಸಿ ನಡೀತದೆ ಸದ್ಯಕ್ಕೆ. ಅಷ್ಟೇ ಗೈಸ್, ಈ ವಿಡಿಯೋಗೆ ಇಷ್ಟೇ. ಸೊ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ವಿಡಿಯೋಗಳು ಬರ್ತಾನೆ ಇರುತ್ತೆ. ಇನ್ಮೇಲೆ ಸ್ವಲ್ಪ ಹುಷಾರಿರಲಿಲ್ಲ, ಅದಕ್ಕೆ ಒಂದು 2-3 days ಏನೋ ವೀಡಿಯೋಗಳು ಬಂದಿಲ್ಲ. ಇನ್ಮೇಲೆ ಬರ್ತಾನೆ ಇರುತ್ತೆ ಕಂಟೆಂಟ್ ಮೇಲೆ ಕಂಟೆಂಟು. ಇವತ್ತು ಸ್ವಲ್ಪ ಬೋರಿಂಗ್ ಆಗಿರ್ಬೋದು ವ್ಲಾಗು. ಇವಾಗ ಹುಷಾರಾಗ್ತಾಯಿದ್ದೀನಿ. ಮತ್ತು ಬಾಯ್ಸೂ ಎಲ್ಲ ಸ್ವಲ್ಪ ಟಯರ್ಡ್ ಆಗಿದ್ರಿ ಇವತ್ತು. ಸೊ ಸಿಗೋಣ ಮತ್ತು ನೆಕ್ಸ್ಟ್ ವೀಡಿಯೋ ಇಲ್ಲ ವ್ಲಾಗಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.